ರೇಪ್ ಏನ್ ಅದ್ ಬಿಟ್ಟು ಬೇರೆ ವಿಚಾರ ಇಲ್ಲ ನಿಮಗೆ ಏನ್ ಅದ್ ಬಿಟ್ಟು ಬೇರೆ ವಿಚಾರ ಇಲ್ಲ ನಿಮಗೆ ಏನ್ ಅದ್ ಬಿಟ್ಟು ಬೇರೆ ವಿಚಾರ ಇಲ್ಲ ನಿಮಗೆ ಏನ್ ಅದ್ ಬಿಟ್ಟು ಬೇರೆ ವಿಚಾರ ಇಲ್ಲ. ಎಸ್ ರೇಪ್ ರಾಜಕೀಯ ನಾವು ಇವತ್ತು ಚರ್ಚೆ ಮಾಡತಂತ ವಿಚಾರ. ಎಸ್ ಮೊಯ್ದೀನ್ ಬಾಬು ಅವರೇ, ಮತ್ತೆ ನಾನು ನಿಮ್ಮ ಬಳಿಗೆ ಬರ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ ನಾವು ಆರೋಪ ಪ್ರತ್ಯಾರೋಪ ಬೇಡ, ಆಯ್ತಪ್ಪ ಸಾಮೂಹಿಕ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ ಆದೇಶಗಳಿದೆ, ನಿರ್ಭಯಾ ಕೇಸ್ ನಂತರ 376A ಇದೆ, 376A. ಅದರ ಪ್ರಕಾರ ಕೂಡ ಇಡೀ ಕರ್ನಾಟಕದಲ್ಲಿ ಅಪ್ಪಯ್ಯ ಸ್ವಾಮಿ ಬಿಟ್ಟರೆ ಬೇರೆ ಯಾರ ವಿರುದ್ಧ ಕೂಡ ಅಂಥ ಕೇಸ್ಗಳೆಲ್ಲ ಹಾಕಿಲ್ಲ. ಏನು ಮಾಡ್ಬೋದಾಗಿದ್ರೆ ನೋಡಿ, ಇದರಲ್ಲಿ ಸರ್ಕಾರ ಖಂಡಿತವಾಗಿಯೂ ಸರಿಯಾದ ಕ್ರಮವನ್ನು ತೆಗೆದುಕೊಂಡಿದೆ ಒಂದು ಹಂತದಲ್ಲಿ. ಈಗ ನೀವು ನೋಡಿರ್ಬೋದು ಯಾವ ರೀತಿಯಲ್ಲಿ ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ಈಗ ಕಾನೂನನ್ನು ತಂದಿದೆ ಅಂತ ಹೇಳಿದ್ರೆ ಕರ್ನಾಟಕ ಅದಕ್ಕೆ ಮೊದಲಾಗಿ ಅಲ್ಲಲ್ಲ ನಾನು ಹೇಳುವಂಥದ್ದು ಈಗ ಅಷ್ಟು ಬೋಲ್ಡ್ ಆಗಿ ಆ ಡಿಸಿಷನ್ ತೆಗೆದುಕೊಂಡು ಬಿಟ್ಟಿದೆ. ಬಹುಶಃ ಇದು ಎಲ್ಲರಿಗೂ ಇದು ಅಲ್ಲ, ಅಲ್ಲಿ ಅದು ನಾನು ಹೇಳಿದ್ರು ಆ ಘೋಷಣೆ ಕೇವಲ ಘೋಷಣೆ ಆಗಿ ಉಳಿಯುತ್ತೆ, ಖಂಡಿತ ಅದು ಯಾರಿಗೆ ತಲುಪಬೇಕು ನೋಡಿ. ಅದು ಅದನ್ನು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಅದರ ಮೂಲಕ ಖಂಡಿತವಾಗಿಯೂ ಒಂದೆರಡು ಕೇಸುಗಳು ಇದರ ಒಳಗೆ ಅದು ಖಂಡಿತವಾಗಿಯೂ ಅದನ್ನು ಬಿದ್ದಾಗ ಜನಕ್ಕೆ ಇದರಿಂದಲೇ ಪಾಠ ಸಿಗ್ತದೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಖಂಡಿತ ಹೇಳಲಿಕ್ಕಿದ್ದೇನೆ. ಈ ರೇಪ್ ಇದು ಇಷ್ಟೊಂದು ಎಗರವಾಗಿ ಬೆಳೆಯಲಿಕ್ಕೆ ಇನ್ನೊಂದು ಕಾರಣ, ಮುಖ್ಯವಾಗಿ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಈ ದೊಡ್ಡ ಬೆಳೆಯುತ್ತಿರುವಂತಹ ನಗರಗಳಲ್ಲಿ ಬಹುಶಃ ನಾವುಗಳೆಲ್ಲ ನೋಡಿರ್ಬೋದು ಯಾವ ರೀತಿಯಲ್ಲಿ ಒಂದು ಹುಡುಗರ ಜೊತೆ ಈಗ ಒಂದು ಮೊದಲು ಯಾವ ರೀತಿ ಆತರ ಒಂದು ಮಧ್ಯರಾತ್ರಿ 12 ಗಂಟೆ ಅದೇ ಸಿವಿಲೈಸ್ ಸೊಸೈಟಿ ಅಂದ್ರೆ ಅದು ರಾತ್ರಿ 12 ಗಂಟೆಗೆ ಮಹಿಳೆಯರು ನಿರ್ಭಯವಾಗಿ ಬೇಡ ನಾನು ಹೇಳ್ತಾ ಇಲ್ಲ. ಆದ್ರೆ ಮಹಿಳೆಯರು ಯುವಕರ ಜೊತೆಯಲ್ಲಿ ಈ ಡ್ರಗ್ ಆಗ್ತಾ ಇದ್ದೇವೆ, ಅದನ್ನು ನಾವು ಮುನ್ನೆಚ್ಚರಿಕೆ ಮಾಡಿಕೊಳ್ಳುವಂತ ಕೆಲಸ ನೋಡಿ. ಅದು ನೋಡಿ ಸದನದಲ್ಲಿ ನಾನು ಒಪ್ಕೋತೀನಿ. ಸರಿ, ಈಗ ನಾವು ಬೇಕಾದ್ರೆ ಬರ್ತೀವಿ, ಯಾಕಂದ್ರೆ ನೈಟ್ ಲೈಫ್ ನೀವು ಅದನ್ನೇ ಹೇಳಕ್ ಬಂದ್ರಿ. ನೈಟ್ ಲೈಫ್ ಮತ್ತೊಂದು ನಾನು ಅದನ್ನು ಪದೇ ಹೇಳಿದೆ. ಇಲ್ಲಿ ಡ್ರಗ್ಗೋ ಮತ್ತೊಂದು ಬೆಳಗಾವೋ ಬಿಜಾಪುರನೋ ಗುಲ್ಬರ್ಗಾನೋ ಬೆಳ್ಳಂಬೆಳಿಗ್ಗೆ ಪಾಯ್ಖಾನೆಗೆ ಹೋಗುವಾಗ ಎತ್ಕೊಂಡು ಹೋಗಿ ರೇಪ್ ಮಾಡುವಂಥದ್ದು. ಒಂದು ನಿಮಿಷ, ಹಾಗಿದ್ರೆ ಸರ್ ಬೆಳೀತಾ ಇರುವಂಥ ಸಮಾಜ ಮತ್ತೊಂದು ವಾಟ್ ಹೇಳ್ತಾ ಇದ್ವಿ. 376A ನಿರ್ಭಯ ಕಾಯ್ದೆ ಅಡಿ ಅದು ಕೂಡ ಅದಕ್ಕಿಂತ ಪ್ರಭಾವಶಾಲಿ ಆಗಿರುವಂಥ ಒಂದು ಏನು ಕಾಯ್ದೆ. ಎಷ್ಟು ಜನರಿಗೆ ಹಾಕಿದ್ರಿ ನೀವು? 4 ಜನರಿಗೆ ಹಾಕಿ ನೋಡೋಣ, ತನ್ನಷ್ಟಕ್ಕೆ ಸರಿಯಾಗೋದಿಲ್ವಾ? ಖಂಡಿತ ಯಾಕಾಗಿಲ್ಲ? ಎಷ್ಟು ಜನರ ಮೇಲೆ ಆಯ್ತು? ಮೊನ್ನೆ ಇದೇ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಸಾಹೇಬರು ನಿಂತ್ಕೊಂಡು ಒಂದು ಮಾತು ಹೇಳಿದ್ರು, ಈ ರೌಡಿಸಂ ಜಾಸ್ತಿ ಆಗಿತ್ತು. ಹೌದು, ಯಾರು ರಾಮಕೃಷ್ಣ ರಾಚಯ್ಯ ಅವರ ಹೇಳಿದ್ರು. ಒಂದೇ ಒಂದು ಆರ್ಡರ್ ಕೊಟ್ರು, ಕಂಡಲ್ಲಿ ಗುಂಡು ಅಂತ. ಒಂದಷ್ಟು ಜನ ಸತ್ತೋಗ್ಬಿಟ್ರು. ಯಾರೋ ಒಬ್ರು ಕ್ಯಾಬಿನೆಟ್ ಅಲ್ಲಿ ಅವ್ರು ಪಕ್ಕ ಕೂತವ್ರು ಕೇಳಿದ್ರಂತೆ ಏನಪ್ಪ ಆಯ್ತಾ ಅಂತ. ಅವ್ರು ಅಂದ್ರಂತೆ ಟುಮಾರೋ ಯು ಮೇ ಆಲ್ಸೋ ಗೆಟ್ ಎನ್ಕೌಂಟರ್. ಅಂದ್ರೆ ಆ ತರ ಧೈರ್ಯ, ಆ ತರ ನೀವು ಸರಿಯಾದಂತ ಒಂದು ಫ್ರೀಡಮ್ ನ ಪೊಲೀಸ್ ಕೊಡಬೇಕು. ಮತ್ತೆ ಯು ಶುಡ್ ಮೇಕ್ ದೆಮ್ ರೆಸ್ಪಾನ್ಸಿಬಲ್. ಕರೆಕ್ಟ್, ಅಕೌಂಟಬಿಲಿಟಿ ಇರಬೇಕು ಪೊಲೀಸಲ್ಲಿ. ಈಗ ಯಾರೋ ಒಬ್ರನ್ನ ಟ್ರಾನ್ಸ್ಫರ್ ಮಾಡಿದ್ವಿ, ನೋ, ದಟ್ ಈಸ್ ನಾಟ್ ಎ ಸೊಲ್ಯೂಷನ್. ಎ ಪರ್ಸನ್ ಹು ಹ್ಯಾಸ್ ಫೇಲ್ಡ್ ಹ್ಯಾಸ್ ಟು ಬಿ ಮೇಡ್ ಅಕೌಂಟಬಲ್. ಜೊತೆಗೆ ಈ ರೀತಿಯಾದಂತ ಸಂದರ್ಭದಲ್ಲಿ ಅವನಿಗೆ ಹೆದರಿಕೆ ಬರೋಂಗ್ ಮಾಡ್ಬೇಕು. ಆರೋಪಿ ಆದವನಿಗೆ ಅಪ್ಪ ಈ ತರ ಮಾಡಿದ್ರೆ ತಗೊಂಡೋಗಿ, ಮೊನ್ನೆ ನನ್ನ ಪಕ್ಕ KGF ಶಾಸಕರು ರಾಮಕ್ಕ ಅವರು ನಿಂತ್ಕೊಂಡು ಮಾತಾಡುವಾಗ ಹೇಳಿದ್ರು, ಸ್ವಾಮಿ ಒಂದ್ 4 ಜನನ್ನ ಈ ತರ ಮಾಡೋರ್ನ ಗಲ್ಲಿಗೆ ಹಾಕ್ಬಿಡಿ, ಎಲ್ಲ ಅದಕ್ಕೆ ಒಂದೇ ನಿಮಿಷ ಬಂದೆ ನಿಮ್ಮ ಹತ್ರ. ಮೊಯ್ದೀನ್ ಬಾಬು ಅವರೇ, ಅಥವಾ ನಮಗೆ ಗೊತ್ತಿರುವಂಥದ್ದು ಗಲ್ಲಿಗೆ ಆಗಲ್ಲ, ನಮ್ಮಲ್ಲಿ ಗೊತ್ತಿರುವಂಥದ್ದು ಗಲ್ಲಿನಷ್ಟೇ ಪ್ರಭಾವಶಾಲಿ ಆಗಿರುವಂಥದ್ದು 376A ನಾನ್ ಬೇಲೇಬಲ್. ಯಾಕೆ ಹಾಕಿಲ್ಲ? ನಾವು ಹೇಳಿದ್ವಿ 4 ಜನರ ವಿರುದ್ಧ ಹಾಕಿ, 4 ಜನರಿಗೆ ಹಾಕ್ಬಿಡಿ. ಯಾಕೆ ತನ್ನಷ್ಟಕ್ಕೆ ಸರಿಯಾಗೋದಿಲ್ಲ? ಡೆಲ್ಲಿ ಕೇಸ್ ಯಾವ ರೀತಿಯಲ್ಲಿ ನಾವು ಈಗಲೂ ಕೂಡ ಈ ವಿಚಾರದಲ್ಲಿ ಹೇಗೆ ಸದನದಲ್ಲಿ ಮಾತಾಡ್ತೀವಿ ಹಂಗೆ ಮಾತಾಡ್ತೀವಿ. ನಿಮ್ಮ ಕಾಲದಲ್ಲಿ ನಮ್ದು ಆಗಿಲ್ವಾ, ನಮ್ಮ ಕಾಲದಲ್ಲಿ ಹಿಂಗಾಗಿತ್ತು, ಅಥವಾ ಹುಡುಗಿರು ಡ್ರೆಸ್ ಕ್ರೈಮ್ಗೆ ಪಾಪ್ಯುಲೇಷನ್. ನಮ್ಮನ್ನ ಕೇಳ್ರಿ. ಈಗ ನಾವ್ ಹೇಳ್ತಾ ಇದೀವಿ, ಇಲ್ಲಿ ಎರಡೂ ಪಕ್ಷದವ್ರುಗಳು ಕೂಡ ಮಾತಾಡ್ತಿದ್ದಾರೆ.
ನಾವು ಪ್ರಾಕ್ಟಿಕಲ್ ಆಗಿ ನಾವು ಹೋಗಂತವ್ರು. ಯಾರು ಕಂಪ್ಲೇಂಟ್ ಅನ್ನ ತಗೊಂಬತ್ತಾರೋ ಬಹುತೇಕ ಕೇಸ್ಗಳನ್ನ ನೀವೀಗ ಚರ್ಚೆ ಮಾಡ್ರಿ ಅಥವಾ ಒಂದು ತನಿಖೆ ಮಾಡ್ರಿ, ಯಾರಾದ್ರೂ ಒಂದು ಕಂಪ್ಲೇಂಟ್ದಾರನು ಅಥವಾ ಒಬ್ಬ ಅಪರಾಧಿ ಹಿಂದ್ಗಡೆ ಒಬ್ಬ ಪಕ್ಷದ ರಾಜಕಾರಣಿ ಇರ್ತಾನೆ, ಅವ್ರು ರಕ್ಷಣೆ ಮಾಡ್ತಾರೆ, ಅವ್ರು ಕೇಸ್ ಹಾಕ್ಲಿಕ್ಕೆ ಬಿಡಲ್ಲ. ಪಿ ಅಂದ್ರೆ ಹಿಂದೆ ಒಂದ್ಸರ್ತಿ ನಾನು ಯಾವ್ದೋ ಒಂದು ಕೋರ್ಟಲ್ಲಿ ಇವತ್ತು ನಾನು ಒಂದನ್ನ ಇದು ಮಾಡ್ಲಿಕ್ಕೆ ಹೇಳಂತ ಸಂದರ್ಭದಲ್ಲಿ ಪಿ ಅವರೇ ಹೇಳಿದ್ದಾರೆ, ನಾವು ಅವರೇ ಹೇಳ್ಕೊಂಡಿರೋದು, ಅವ್ರ ಕಷ್ಟನ ಅವರೇ ಹೇಳ್ಕೊಂಡಿರೋಂಥದ್ದು. ಎಷ್ಟೋ ಕೇಸ್ಗಳು ಪೊಲೀಸ್ನವ್ರು ಹಾಕೋಂಥ FIRಗಳಿಂದಾನೇ ಅವ್ರು ಕರೆಕ್ಟಾಗಿ FIR ಹಾಕದೇ ಇರೋದ್ರಿಂದ, ಕರೆಕ್ಟ್ ಆದಂತ ಸೆಕ್ಷನ್ಗಳು ಹಾಕದೇ ಇರೋದ್ರಿಂದ ನಾವೇನು ಮಾಡಕ್ಕಾಗದೆ ಇವತ್ತು ನ್ಯಾಯ ಕೊಡ್ಸಕ್ಕಾಗದೆ ನಾವ್ ಇದ್ ಮಾಡಕ್ಕಾಗ್ತದೆ ಅನ್ನೋದು ಒಂದ್ ಸತ್ಯ. ಎರಡನೇ ಸತ್ಯ ಸರ್, ಒಂದ್ ನಿಮಿಷ ಮಾಡೋರಿಂದ ರಾಜಕೀಯ ನಾಯಕರು ನಿಂತ್ಕೊಂಡು ಏನ್ ರೇಪ್ ರೇಪ್ ಮಾಡಿರೋಂಥವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಕೆಲಸ ಮಾಡಿರೋದ್ರಿಂದ. ಈಗ ಒಂದು ಉದಾಹರಣೆ ನಾನು ಹೇಳ್ತೀನಿ, ಮಾಡಿರ್ಬೋದು. ನನಗೆ ಇನ್ನೊಂದು ಪಾಯಿಂಟ್ ಇದೆ, ಕ್ಲಾರಿಫೈ ಮಾಡ್ಬಿಡ್ತೀನಿ ಅವರಿಬ್ರು ಕೂಡ. ಗೀತಾ ಮೇಡಮ್ ಅವರು ಹೇಳಿದಂತ ವಿಚಾರ ಏನಂತಂದ್ರೆ 224 ಶಾಸಕರು ಬೇಕಿದ್ರೆ ಎದೆ ಮುಡ್ಕೊಂಡು ಹೇಳಿ, ಯಾವುದೇ ವಿಚಾರಗಳು ಬಂದಾಗಲೂ ಕೂಡ ಸಣ್ಣ ಪುಟ್ಟ ಬಂದಾಗ ಒಂದು ಕಳ್ಳತನದೋ ಮತ್ತೊಂದು ಹೇಳುವಾಗ ನಮ್ಮ ಹುಡುಗರಿ ಬಿಟ್ಟು ಕಳಿಸಿ ಅಥವಾ ಅವರದೇ ಪೊಲೀಸ್ ಆಗಿರ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ರೇಪ್ ವಿಚಾರದಲ್ಲೂ ಕೂಡ ಬರುವಾಗ ಯಾರೋ ಅವನ ಆತ್ಮೀಯನಾಗಿರುವಾಗ ಬಹಳ ಬಲಿಷ್ಠವಾದಂತ ಕೇಸ್ಗಳನ್ನ ಹಾಕೋದು ಬೇಡ ಅನ್ನುವಂಥದ್ದು ಕೂಡ ಬಂದಿರುತ್ತೆ. ಅಲ್ಲ, ತಪ್ಪದು. ಅದು ಯಾಕೆ ಅಂತ ಹೇಳ್ತೀನಿ. ಅಲ್ಲ, ಈಗ ರೇಪ್ ಆಗೋದು ಅದು ಮಹಿಳೆಯರಿರ್ಲಿ ಚಿಕ್ಕ ಮಗು ಇರ್ಲಿ, ನಾವು ಮನುಷ್ಯರಲ್ಲ. ಆದ್ರಿಂದ ಅದನ್ನು ಅಲ್ಲ, ನಮಗೂ ಮಕ್ಕಳಿಲ್ಲ. ಹಾಗಿದ್ರೆ ವಿಧಾನಸೌಧದಲ್ಲಿ ಹೇಳ್ಬೋದು 224 ಶಾಸಕರಿಗೆ ಸರ್, ಈ ಒಂದು ವಿಚಾರ ಗಂಭೀರ ವಿಚಾರ, ನಾವು 224 ಶಾಸಕರಿದ್ದೀವಿ, ಮಂತ್ರಿ ಮಹೋದಯರು ಎಲ್ಲರೂ ಸೇರಿ ಒಂದು ಈ ಸಂದರ್ಭದಲ್ಲಿ ನೀವು ಏನೆಲ್ಲ ಕ್ರಮ ಕೈಗೊಳ್ತೀರಾ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀರಾ, ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ಕೊಡಿ, ಯಾವುದೇ ರೀತಿಯಲ್ಲೂ ನಾವು ಅವರ ಮೇಲೆ ಪ್ರೆಷರ್ ಹಾಕೋದಿಲ್ಲ. ಅಲ್ಲ, ಎಲ್ಲರೂ ಹೇಳಿದ್ದದೆ. ಸರ್ ಈಗ ಹೇಳಿದ್ದಾರೆ, ಈಗ ನನ್ನ ಸರ್ ಈಗ ಹೇಳಿದ್ದಾರೆ, ಈಗ ಕೋಲಾರದ ಒಂದು ಉದಾಹರಣೆ ಕೊಡ್ತೀನಿ. ಕೆಲವು ಶಾಸಕರು ಬಹಳ ವೀರಾವೇಶದಿಂದ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ಗಳು ಇಮಿಡಿಯೇಟ್ ಆಗಿ ಆ ಒಂದು ಕಾಯ್ದೆಯನ್ನು ತಂದಿದ್ದಾರೆ, ಅದನ್ನು ಅಳವಡಿಸಿದ್ದಾರೆ. ಅಲ್ಲ, ಅದು ನಾನು ಫುಲ್ ಫ್ರೀ ಕೊಡಿ ಎಲ್ಲ ಅಲ್ಲ, ಅವ್ನ ಜವಾಬ್ದಾರಿ ಕೊಡಿ. ಅವತ್ ತನ್ನ ಡ್ಯೂಟಿ ಮಾಡ್ಲಿಲ್ಲ, ಸರಿಯಾದ ಡ್ಯೂಟಿ ಮಾಡ್ಲಿಲ್ಲ ಅಂದ್ರೆ ಅವನ ಮ್ಯಾಗ ರೆಸ್ಪಾನ್ಸ್. ನಾನು ಹೇಳಿದ್ದು ಅದೇ. ಇಲ್ಲಿ ಏನಂದ್ರೆ ನೀವು ಎನ್ಕೌಂಟರ್ ಮಾಡಿ, ಎಲ್ಲಿ ಬೇಕಾದ್ರೆ ಎನ್ಕೌಂಟರ್ ಮಾಡ್ಕೊಂಡು ಹೋದ್ರೆ ನಾಳೆ ಇನ್ನೊಂದು ಫಾಟ್ ಎಮರ್ಜೆನ್ಸಿ. ಸರ್ ಅಲ್ಲ ಸರ್, ಈಗ ನನ್ನ ಪ್ರಶ್ನೆ, ಪೊಲೀಸರು ಜಸ್ಟ್ ಎಮರ್ಜೆನ್ಸಿ, ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ಡ್ ಆದಾಗ ನಮ್ಮ ಪೊಲೀಸ್ ಬಿಹೇವಿಯರ್ ಏನಿತ್ತು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಎರಡು ನಮ್ಮ ಬಾಗಲಕೋಟೆಯಲ್ಲಿ 2 ಕಾಲು ಅಗಲ್ ಮಾಡ್ಕೊಂಡು ಒದ್ಕೋತ ಹೋಗ್ತಾ ಇದ್ದ. ನೋಡಿ ಮೇಡಮ್ ಹೇಳಿದ್ರು, ತಾವು ಡಿಸಿಷನ್ ಕೊಡಿ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಯಲ್ಲಿ ಯಾರಿಗೆ ಯಾರ ಮೇಲೆ ಹಗ್ಗೆ ಉಂಟು ಅವನನ್ನು ಎತ್ಕೊಂಡು ಇದು ಮಾಡಿಸ್ಕೊಂಡು ಈಗ ಶಾಸಕರ ಸದನದಲ್ಲಿ ಬಹಳ ವೀರಾವೇಶವಾಗಿ ಮೊನ್ನೆಲ್ಲ ಕೆಲವು ಶಾಸಕರು ಮಾತಾಡಿದ್ದಾರೆ. ನಾನು ಒಂದು ಉದಾಹರಣೆ ಕೊಡ್ತೀನಿ ಕೋಲಾರದ್ದು. ಅವ್ರು ಏನಾದ್ರು ಬೇಕಾಗಿದ್ರೆ ಓಪನ್ ಆಗಿ ಮಾತಾಡ್ಲಿ, ಇಲ್ಲಾಂದ್ರೆ ಅವ್ರ ಹಿಂದೆ ಯಾರಿದ್ರು ಅಂತ ಹೇಳಿ. ನಾನು ಹಿಂದೆ ಹೇಳದಂತ ಸಂದರ್ಭದಲ್ಲೇ ಹೋದ್ ಸರ್ತಿ ಕೂಡ ನಾನು ಹೇಳಿದ್ದೀನಿ, ಸಂತೋಷನ್ ಅಂತ ಒಬ್ಬ ತಾಯಿ ಮಗುನ ಇಬ್ಬರನ್ನು ಕೊಲೆ ಮಾಡಿ ಕೇಸ್ ಬುಕ್ ಆದ್ರೆ 40 ದಿನ ಆದ್ರೂ ಅವ್ನ ಅರೆಸ್ಟ್ ಮಾಡ್ಲಿಲ್ಲ. ಶಾಸಕರು ಪ್ರಭಾವ ಬೀರ್ತಾರೆ. ಯಾವ ರಾಜಕಾರಣ. ಕೊನೆಯದಾಗಿ ನಾನು ಸರ್ ಹತ್ರ ನಿಮ್ಮ ಹತ್ರ ಕೇಳೋದು, ನೀವು ಹೇಳಿದ್ರಿ ತುರ್ತು ಪರಿಸ್ಥಿತಿ ನಾವು ಯಾವತ್ತೂ ಕೂಡ ಅದನ್ನ ಬಯಸೋದಿಲ್ಲ ಅನ್ನುವಂಥದ್ದು ಯಾವನಿಗೂ ಬೇಕಾಗಿಲ್ಲ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವನಿಗೆ ಎಲ್ಲ ಈಗ ಒಬ್ಬ ಮೋದಿ ಪ್ರಧಾನಮಂತ್ರಿ ಆಗ ನಾಳೆ ನಾನು ವಿಧಾನಸೌಧ ಮಾಡ್ತೇನೆ, ನಾನು ಅದನ್ನ ಹೇಳ್ತಿಲ್ಲ. ಚೆಕ್ ಅಂಡ್ ಬ್ಯಾಲೆನ್ಸ್ ಇರಲಿ. ಆದ್ರೆ ನಮ್ಮಲ್ಲಿ ಕರ್ಫ್ಯೂ ಇದೆಯಲ್ಲ ಸರ್, ಕರ್ಫ್ಯೂ ಇದೆಯಲ್ವಾ? ನಾವು ಕರ್ಫ್ಯೂ ಅನ್ನ ವರ್ಷಾನುಗಟ್ಟಲೆ ಹಾಕೋದಕ್ಕೆ ಬರಲ್ಲ. ನಾವು ಅಟ್ಲೀಸ್ಟ್ ಒಂದು 10 ದಿವಸಕ್ಕೆ ಹಾಕ್ಬೋದಲ್ಲ 10 ದಿವಸಕ್ಕೆ, 15 ದಿವಸಕ್ಕೆ ಹಾಕ್ಬೋದಲ್ಲ. ನನ್ನ ಹಾಗಿದ್ರೆ ಒಂದು ಪ್ರಶ್ನೆ ಸರ್, ಕೊನೆಯದಾಗಿ ನೀವು ಕನ್ಕ್ಲೂಡ್ ಮಾಡಿ. ಇಂಥ ಸಂದರ್ಭದಲ್ಲಿ ಸೆಷನ್ ನಡೀತಾ ಇತ್ತು, ಒಂದು ತಿಂಗಳ ಮಟ್ಟಿಗಾದ್ರೂ 15 ದಿನಗಳ ಮಟ್ಟಿಗಾದ್ರೂ ಒಂದು ಪ್ರಭಾವಶಾಲಿಯಾಗಿ ಯಾವುದೇ ರೀತಿಯಲ್ಲೂ ಯಾರು ಕೂಡ ಪ್ರೆಷರ್ ಹಾಕಬೇಡಿ, ಯಾವುದೇ ಪೊಲೀಸರ ಮೇಲೆ, ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು, ಅವ್ರ ಕೆಲಸ ಮಾಡಲಿ ಅನ್ನುವಂಥ ಒಂದು ಸಂದೇಶ ಹೋಗಿ ಒಂದು 4 ಜನರಿಗೆ 376A ಆಗಿದ್ದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ? ಅಲ್ಲ, ಅದನ್ನ ಹೊರಗಡೆನೂ ತೋರಿಸಬಾರ್ದು, ದೇಶದಲ್ಲಿ ಹೇಳುದಲ್ಲ, ಒಳಗಡೆ ಆಕ್ಷನ್ ಸ್ಟಾರ್ಟ್ ಆಗ್ಬೇಕು. ಹೌದು, 1-2 ಆಕ್ಷನ್ ಸ್ಟಾರ್ಟ್. ನೀವು ಬಾಯಿಲೆ ಮಾತಾಡಿ ಜನ ಹೆದರಲ್ಲ. ಕರೆಕ್ಟ್. ಹೆಗಡೆ ಅವರಿದ್ದ ನನ್ಗೆ ಗೊತ್ತಿದೆ, ನಾನಿದ್ದೆ ಅವ ಸರ್ಕಾರದಲ್ಲಿ. ಅವಾಗ ರೌಡಿಗಳು ಬಂದು ಆಕ್ಚುಲಿ ನಮ್ಮ ಇದು ಐ ವಾಸ್ ನಾಟ್ ದೇರ್. ಒಬ್ಬನು ವಿಧಾನಸೌಧಕ್ಕೆ ಬಂದ ಅಂತ ಸುದ್ದಿ, ಹೆಗಡೆ ರೂಮಿಗೆ ಬಂದ ಅಂತ ಸುದ್ದಿ, ಮಚ್ಚೆತ್ಕೊಂಡು ಬಂದ ಅಂತ ಸುದ್ದಿ ಇದೆ. ಅದೇನೋ ಇದ್ರಲ್ಲಿ ಬಂದಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವಾಗ ಹೆಗಡೆ ಅವರು
ಪೊಲೀಸರಿಗೆ ಇವ್ರನ್ನ ಸರಿಯಾಗಿ ವ್ಯವಸ್ಥೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಂದ್ರಾಗ ಅವರು ಒಂದು ಇದರಲ್ಲಿ 3 ತಿಂಗಳ 6 ತಿಂಗಳಲ್ಲಿ ಇದು ಆಗ್ಬಿಡ್ತು, ಎಲ್ಲ ಕಂಟ್ರೋಲ್ ಆಯ್ತು, ಮಟ್ಕ ಕಂಟ್ರೋಲ್ ಆಯ್ತು. ಎಲ್ಲಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬಿಹಾರ್. ಅಲ್ಲ, ನನಗೆ ಬಹಳ ಒಂದು ನೆನಪು ಬರ್ತಾ ಇದೆ. ಓಸಿಕ ಕೋಡ್ ನೀವು ಹೇಳುವಾಗ ಜನಗಳು ಕೇಳ್ತಾ ಇದ್ದಾರೆ, ಅಂದ್ರೆ ಪ್ರಮುಖ ರಾಜಕಾರಣಿಗೆ ಆ ರೀತಿ ಬರುವಾಗ ಮಾತ್ರ ಸರಿಯಾಗುತ್ತೆ ಅಂತ ಹೇಳೋದು ನಾನು. ಅಲ್ಲಿ ಅಷ್ಟು ಕೆಟ್ಟಿತ್ತು. ರಾಮಕೃಷ್ಣ ಹೆಗಡೆ ಅವರು ಅಧಿಕಾರ ತಗೊಂಡಾಗ ಎಷ್ಟು ಅರಾಜಕತೆ ಈ ರಾಜ್ಯದಲ್ಲಿ ಇತ್ತು ಅದನ್ನ ಕಂಡು ಬಿಹಾರದಲ್ಲಿ. ಅಂದ್ರೆ ದಟ್ ಮೀನ್ಸ್ ರಾಜಕಾರಣಿಗಳಿಗೆ ಬಿಸಿ ಮುಟ್ಬೇಕು, ಆಗ ಗೊತ್ತಾಗತ್ತೆ ಅಲ್ಲ. ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್. ಎಸ್ ವೀಕ್ಷಕರೇ, ನಮ್ಮ ಬಾಗಲಕೋಟೆಯಲ್ಲಿ ಹಂಗೆ ಇತ್ತು, ರೋಡಲ್ಲೇ ಮಾಡ್ರ. ಎಸ್ ವೀಕ್ಷಕರೇ, ರಾಮಕೃಷ್ಣ ಹೆಗಡೆ ಅವರ ವಿಚಾರವನ್ನು ಹೇಳಿದ್ರು, ಆಗ ಅವರ ಒಂದು ದೃಢ ನಿರ್ಧಾರ ಕೈಗೊಂಡ್ರು ಅನ್ನುವಂಥದ್ದು. ರಾಚಯ್ಯ ಅವರ ವಿಚಾರಗಳು ಕೂಡ ಬಂತು, ಅವರು ಗೃಹ ಮಂತ್ರಿಗಳಾಗಿದ್ದರು. ಇಷ್ಟೆಲ್ಲ ಆಗ್ತಾ ಇರುವಂಥದ್ದು ಸಂದರ್ಭದಲ್ಲಿ ಜಗದೀಶ್ ಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಫಾರ್ ಸೇಕ್ ಅನ್ನೋ ರೀತಿಯಲ್ಲಿ ಆಗಬಾರ್ದಾಯ್ತು. ಈ ಸಂದರ್ಭದಲ್ಲಿ ನಮಗೆ ಯಾವುದು ತುರ್ತು ಪರಿಸ್ಥಿತಿ ಬೇಡ, ಎಮರ್ಜೆನ್ಸಿ ಬೇಡ, ಆದರೆ ಕರ್ಫ್ಯೂ ಹಾಕೋದಕ್ಕೆ ಅವಕಾಶ ಇದೆ. 1 ತಿಂಗಳ ಮಟ್ಟಿಗಾದರೂ ಈ ರೀತಿ ಆಗ್ತಿದೆ ರಾಜ್ಯದಲ್ಲಿ. ಸದನ ನಡೀತಾ ಇದೆ, ಸದನದಲ್ಲಿ ಗೃಹ ಸಚಿವರು ಹೇಳ್ಬೋದಾಗಿತ್ತು 1 ತಿಂಗಳು, ಅದನ್ನು ಹೇಳೋದು ಬೇಡ. ನೀವು ಅಟ್ಲೀಸ್ಟ್ ಯಾವುದೇ ಶಾಸಕರು, ಮಂತ್ರಿಗಳು ಪೊಲೀಸರ ಮೇಲೆ ಪ್ರೆಷರ್ ಹಾಕಬೇಡಿ, ಈ ಒಂದು ವಿಚಾರದಲ್ಲಿ ನೀವು ಸಹಕರಿಸಿ ಅಂತ ಹೇಳಿಬಿಟ್ಟು ನಾಡಗೌಡರು ಹೇಳಿದಾಗೆ ಒಳಗಿಂದೊಳಗೆ ಒಂದು 4 ಜನರಿಗೆ 376A ನಾನ್ ಬೇಲಬಲ್ ವಾರಂಟ್ ಸತ್ಯವಾಗಿ ಮಾಡಿದವ್ರಿಗೆ ಮಾಡಿದ್ರೆ ಸತ್ಯವಾಗಿ ಮಾಡಿದ್ರೆ ಇವತ್ತು ಆಗ್ತಾ ಇಲ್ಲ. ಅದಕ್ಕೆ ಹೇಳೋದು, ಜನ ಬೇಕಿದ್ರೆ ಇಂಥ ಸಲಹೆಗಳನ್ನು ಕೊಡ್ತಾರೆ. ಅದನ್ನು ಮಾಡ್ಲಿ ಅಂತ ಹೇಳಿ ಈಗ ನಮ್ದು ಯಾವ್ದು ಕಾಯ್ದೆ ಗುಂಡ ಕಾಯ್ದೆ ಅಂತಂದದ್ದು ಅದನ್ನು ಮಾಡ್ಲಿ ಅಂತ ಹೇಳಿ ಆದ್ರೆ ಪಾಸಿಟಿವ್ ಆಗಿ ಸರ್ಕಾರ ಇದನ್ನು ಖಂಡಿತವಾಗಿ ಹತ್ತಿಕ್ಕಲು ಕಾರ್ಯಕ್ರಮವನ್ನು ತೆಗೆದುಕೊಂಡಿದೆ. ಮುಖ್ಯಮಂತ್ರಿಗಳು ಪರ್ಸನಲ್ ಮೊಯ್ದಿನ್ ಬಾವ ಹೇಳಿದ್ದಾರೆ ನಿಜ ಅಂತ ಕಾರ್ಯಗಳನ್ನು ಕೈಗೊಂಡಿದೆ. ಆದ್ರೆ ಅದು ಇಂಪ್ಲಿಮೆಂಟ್ ಆಗಿದೆ, ನಿಜವಾಗ್ಲೂ ಆ ಭಯ ಬಂದಿದೆ ಅತ್ಯಾಚಾರಿಗಳಿಂದ ಗೊತ್ತಾಗಬೇಕು ಅಂತಂದ್ರೆ ನಾಳಿನ ನ್ಯೂಸ್ ನಲ್ಲಿ ಒಂದೇ ಒಂದು ರೇಪ್ ಕೇಸ್ ಬಂದಿರಬಾರ್ದು. ಅವತ್ತು ಒಪ್ಕೋತೀವಿ, ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ನಾಳೆ ಮತ್ತೆ ನಾವು ಬಂದು ಕೇಳ್ತೀವಿ, ರೇಪ್ ಆಗ್ತಿದೆ ರಾಜ್ಯದಲ್ಲಿ, ಯಾಕೆ ಆಗ್ತಿದೆ ಅನ್ನುವಂಥದ್ದು. ಆ ಇಚ್ಛಾಶಕ್ತಿಯನ್ನು ಪ್ರತಿಯೊಬ್ಬರು ಕೂಡ ಪ್ರದರ್ಶಿಸಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಬಿಗ್ ಡಿಬೇಟ್ ನಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯರಿಗೂ ಗುಡ್ ನೈಟ್. ಥ್ಯಾಂಕ್ ಯು ವೆರಿ ಮಚ್.